ಲೇ ಉಮಾ, ಹಿಂಗೆ 3 ಹೊತ್ತು ತಿಂತಾ ಇರ್ತೀಯಲ್ಲ, ನಿನಗೆ ತಿನ್ನೋದು ಬಿಟ್ರೆ ಕಣ್ಣಿಗೆ ಬೇರೇನು ಕಾಣಿಸಲ್ವೇನೆ? ಯಾವಾಗಲೂ ಡೈನಿಂಗ್ ಹಾಲಲ್ಲೇ ಬಿದ್ದಿರ್ತೀಯಲ್ಲೇ. ಅಯ್ಯ ಅತ್ತೆ, ನಿಂಗೆ ಯಾಕೆ ನಾನು ಹೊಟ್ಟೆ ಮೇಲೆ ಕಣ್ಣು? ನಾನು ಇದನ್ನೆಲ್ಲ ತಿಂದ್ರೆ ನಿನ್ನ ಆಸ್ತಿ ಏನು ಕರ್ಗುತ್ತಾ? ಕರ್ಗೋಗಲ್ಲ ಕಣೆ, ಕಳ್ದೋಗುತ್ತೆ. ಲೇ ಉಮಾ, ನಿನ್ನನ್ನು ಹೇಗಾದರೂ ಮಾಡಿ ಈ ಮನೆ ಸೊಸೆ ಮಾಡ್ಕೋಬೇಕು, ಈ ಇಡೀ ಆಸ್ತಿನೆಲ್ಲ ನಮ್ಮ ಕಡೆ ಮಾಡ್ಕೋಬೇಕು ಅಂತ ನಾನು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ನಿನ್ನ ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂತ ಕೂತಿದೀಯಲ್ಲೇ. ನೋಡು ಉಮಾ, ಈಗಲೂ ಕಾಲ ಮಿಂಚಿಲ್ಲ. ನೀನು ನಾನು ಹೇಳ್ದ ಕೇಳಿದ್ರೆ ಆದಿತ್ಯ ಮಾವನ ಜೊತೆ ಮದುವೆ ಮಾಡಿಸ್ತೀನಿ. ಹೈ, ಹೌದಾ ಅತ್ತೆ? ನನಗೂ ಈ ಮನೇಲಿ ಇರೋಕ್ಕೆ ತುಂಬ ಇಷ್ಟ. ಇಲ್ಲಿ ವೆಜ್ಜು, ನಾನ್ ವೆಜ್ಜು, ಸ್ನ್ಯಾಕ್ಸು, ಚಾಕ್ಲೇಟು ಎಲ್ಲ ಸಿಗುತ್ತೆ. ಅದೇ ಅಪ್ಪನ ಹತ್ರ ಪಾನಿಪುರಿಗೆ ದುಡ್ಡು ಕೇಳಿದ್ರು ಬೈತಾರೆ. ಅತ್ತೆ, ನೀನು ಆದಿತ್ಯ ಮಾಮನ ಜೊತೆ ಮದುವೆ ಮಾಡ್ಸಂಗಿದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ. ನನ್ನ ಮುದ್ದು ಬಂಗಾರ, ತುಂಬ ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇಲ್ಲ ಉಮಾ. ಇಲ್ಲಿ ನೋಡು, ಆದಿತ್ಯ ನೋಡು ಹೇಗಿದ್ದಾನೆ, ಒಳ್ಳೆ ಹೀರೋ ಥರ ಇದ್ದಾನೆ ನೋಡು. ನಾನು ಹೇಳಿದ್ದನ್ನೆಲ್ಲ ನೀನು ಚಾಚು ತಪ್ಪದೆ ಮಾಡಿದ್ರೆ ಆದಿತ್ಯ ನಾನು ಬೀಸೋ ಬಲೆಗೆ ಬೀಳೋದು ಗ್ಯಾರಂಟಿ. ಆಗ ಆದಿತ್ಯ ಅನ್ನೋ ಹೀರೋಗೆ ನೀನೇ ಹೀರೋಯಿನ್. ಸರಿ ಅತ್ತೆ, ಏನು ಮಾಡಬೇಕು ಹೇಳು. ಆದರೆ ಉಪವಾಸ ವ್ರತ ಬಿಟ್ಟು ಬೇರೆ ಏನು ಬೇಕಾದರೂ ಹೇಳು, ಮಾಡ್ಬೇಕು. ಅಯ್ಯೋ, ನೀನೇನು ಉಪವಾಸ ಮಾಡಬೇಕಾಗಿಲ್ಲ ಕಣೆ. ನಾನು ಹೇಳೋ 3 ಪಾಯಿಂಟ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಸಾಕು. ಪಾಯಿಂಟ್ ನಂಬರ್ 1, ನೀನು ಯಾವಾಗಲೂ ಆದಿತ್ಯನ ಸುತ್ತಮುತ್ತನೇ ಸುತ್ತಾ ಇರಬೇಕು. ಪಾಯಿಂಟ್ ನಂಬರ್ 2, ಆದಿತ್ಯನಿಗೆ ಏನೇನು ಇಷ್ಟ ಅಂತ ಕೇಳಿ ತಿಳ್ಕೋಬೇಕು. ಪಾಯಿಂಟ್ ನಂಬರ್ 3, ದಿನಕ್ಕೆ ಒಂದು 5-6 ಬಟ್ಟೆಗಳನ್ನ ಚೇಂಜ್ ಮಾಡಿ ಅವನನ್ನ ಇಂಪ್ರೆಸ್ ಮಾಡಬೇಕು. ಹಿಂಗೆಲ್ಲ ಮಾಡಿದ್ರೆ ಆದಿತ್ಯ ಮಾಮ ನನ್ನನ್ನು ಮದುವೆಗೆ ಒಪ್ಕೋತಾರಾ? ಒಪ್ಕೊಳ್ಳಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ಅಂತ ಓವರ್ ಆ್ಯಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಅಯ್ಯೋ, ಅಕ್ಕ ಬಂದರು, ಎತ್ತಳೆ ಕೇಳೆ. ಏನು ಅತ್ತೆ ಸೋದರ ಸೊಸೆ ಇಬ್ರು ಭಾಳ ಮಾತಾಡ್ಕೊತಾ ಇದ್ದೀರಾ? ಅದು ದೊಡ್ಡತ್ತೆ, ದಾಮಿನಿ ಅತ್ತೆ ನಂಗೆ ಮದುವೆ ಮಾಡಿಸ್ತಾರಂತೆ. ಅದೇ ಅಕ್ಕ, ನಮ್ಮ ರಿಲೇಷನ್ನಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅವನನ್ನ ಇವಳಿಗೆ ಅಲ್ಲ, ಇವಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಹಾಂ, ಆಗಲೇ ಆದಿತ್ಯ ಮಾಮಂಗೆ ಮದುವೆ ಮಾಡಿಸ್ತೀನಿ ಅಂದ್ರಲ್ಲ. ದಾಮಿನಿ, ಮನುಷ್ಯ ಎಷ್ಟೇ ಎತ್ತರಕ್ಕೆ ಏರಿದ್ರು ತನ್ನ ಮೂಲನ ಮರಿಬಾರ್ದಂತೆ. ನೀನ್ ಯಾರು, ಎಲ್ಲಿಂದ ಬಂದೆ ಅನ್ನೋದನ್ನ ಮರ್ತಿಲ್ಲ ತಾನೆ? ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ನಂತೆ. ನಿನ್ ಕಥೆನೂ ಅದೇ. ಈ ಅರಸನ ಕೋಟೆ ಹಸಿದು ಬಂದವರಿಗೆ ಅನ್ನ ಹಾಕಿದೆ, ಬೇಡಿ ಬಂದವರಿಗೆ ಕೆಲಸ ಕೊಟ್ಟಿದೆ. ಹಾಗೆ ನಿನ್ನಂಥ ಅದೆಷ್ಟೋ ಅಪ್ರಯೋಜಕರಿಗೆ ಅನ್ನನೂ ಹಾಕ್ತಾ ಇದೆ. ಹಾಗೆ ಬಂದವರು ಬಂದ್ವಾ ತಿಂದ್ವಾ ಹೋದ್ವಾ ಅಂತ ತೆಪ್ಪಗಿದ್ರೆ ಓಕೆ. ಅದು ಬಿಟ್ಟು ನಿನ್ನ ಅಣ್ಣನ ಮಗಳಿಗೆ ಇಲ್ಲದೆ ಇರೋ ಆಸೆನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ ಅಂತ ವಾರ್ನ್ ಮಾಡು. ಆಯ್ತಕ್ಕ. ಮತ್ತೆ ದೊಡ್ಡತ್ತೆ ಯಾಕೆ ಬೈದ್ರು? ಕಟ್ಕೊಂಡು ಏಗ್ತಾ ಇದ್ದೀನಲ್ಲ ಅದಕ್ಕೆ. ಕರ್ಮ. ಅಯ್ಯೋ, ಇವತ್ತೆ ಯಾಕೆ ನಂಗೆ ಬೈದ್ರು?
ಚೆನ್ನಪ್ಪನ ಹತ್ರ ಚೀಟಿ 1,00,000, ರಾಮಣ್ಣನಿಗೆ ಸಾಲ ಕೊಟ್ಟಿರೋದು 23,000. ಬ್ಯಾಂಕಲ್ಲಿ ಅಪ್ಪ ಏನಪ್ಪ ಮಾಡ್ತಿದ್ಯಾ? ನಿನ್ನ ಮದುವೆಗೆ ದುಡ್ಡು ಕೂಡಿಟ್ಟಿದ್ದೆ, ಚೀಟಿ ಹಾಕಿದ್ದೆ, ಅದೆಲ್ಲ ಎಷ್ಟಾಗಿದೆ ಅಂತ ಲೆಕ್ಕ ಹಾಕ್ತಿದ್ದೀನಿ. ಪಾರು, ನಿನ್ನ ಮದುವೆ ತುಂಬ ಚೆನ್ನಾಗಿ ಮಾಡಬೇಕು ಕಣೆ. ಇದು ನನ್ನ ಕನಸು ಮಾತ್ರ ಅಲ್ಲ, ನಿಮ್ಮ ಅಮ್ಮನ ಕನಸು ಕೂಡ ಆಗಿತ್ತು. ನಿನ್ನೆ ಮೊನ್ನೆ ನಿನ್ನನ್ನು ನನ್ನ ಭುಜದ ಮೇಲೆ ಒರಗಿಸ್ಕೊಂಡು ಲಾಲಿ ಹಾಡಿದ ನೆನಪು ಕಣೆ. ನೋಡ್ತಾ ನೋಡ್ತಾ ನನ್ನ ಭುಜದ ಮಟ್ಟಕ್ಕೆ ಬೆಳೆದ್ಬಿಟ್ಟೆ. ಹುಟ್ತಾ ಮಗಳಾಗಿದ್ದು ನೀನು ಬೆಳೀತಾ ಬೆಳೀತಾ ನನಗೆ ತಾಯಿ ಆಗ್ಬಿಟ್ಟೆ ಪಾರು. ನನಗಿದ್ದ ಕಷ್ಟಕ್ಕೆ ನಿನ್ನ ತಮ್ಮನ್ನ ಓದ್ಸೋಕ್ಕಾಗಲೇ ಇಲ್ಲ. ಆ ಕಾರಣಕ್ಕೆ ನೀನೇನು ಸಿಟ್ಟಾಗಲಿಲ್ಲ ಬಿಡು. ಬದಲಿಗೆ ನಿಮ್ಮ ಅಜ್ಜಿ ಹತ್ರನೇ ಬೆಳೆದೆ ಹಳ್ಳಿನಲ್ಲಿ. ಈಗ 1 ತಿಂಗಳು ಹಿಂದೆ ಅಷ್ಟೇ ನಿಮ್ಮನ್ನು ಕರೆಸ್ಕೊಂಡಿದ್ದು. ಇನ್ನೇನು ನನ್ನ ಮಗಳು ಬಂದಳು, ಅವಳ ಮಮತೆನಲ್ಲಿ ಕಷ್ಟನೆಲ್ಲ ಮರಿಬೋದು ಅಂತ ಅನ್ನೋಷ್ಟರಲ್ಲಿ ನನ್ನ ಜವಾಬ್ದಾರಿ ನೆನಪಾಯಿತು ಕಣೆ. ನಿಮಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅನ್ನೋ ಆಸೆ ಬಂತು. ಪಟ ಅಂತ ಮಾತಾಡಿಕೊಂಡು ಜಿಂಕೆ ಥರ ನನ್ನ ಹಿಂದೆ ಮುಂದೆ ಓಡಾಡ್ತಿದ್ದ ಹುಡುಗಿನ ನೋಡೋದಕ್ಕೆ ನಾಳೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಕಣೆ. ಅವ್ರು ಬಂದಾಗ ನಮ್ಮ ಹುಡುಗಿ ಚೆನ್ನಾಗಿ ಕಾಣಬೇಕು ಬೇಡವಾ? ಅದಕ್ಕೆ ನಿನಗೊಂದು ಒಳ್ಳೆ ಸೀರೆ ತರೋಣ ಅಂತ ದುಡ್ಡು ಜೋಡಿಸ್ತಾ ಇದ್ದೀನಿ. ನಿನ್ನ ಮದುವೆನ 4 ಜನ ಮೆಚ್ಚೋ ಹಾಗೆ ಮಾಡಬೇಕು ಪಾರು. ಆಗಲೇ ನನ್ನ ಮನಸ್ಸಿಗೂ ನೆಮ್ಮದಿ, ನಿಮ್ಮ ಅಮ್ಮನಿಗೂ ತೃಪ್ತಿ. ಅಪ್ಪ ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಯಾವ ಹುಡುಗನೂ ನೋಡಲ್ಲ, ಮದುವೆನೂ ಆಗಲ್ಲ. ನನ್ನ ಮದುವೆ ಚೆನ್ನಾಗಿ ಮಾಡಬೇಕು ಅನ್ನೋ ಹಟ್ಟಕ್ಕೆ ಬಿದ್ದು ನೀನು ಸಾಲ ಮಾಡೋದು ನನಗಿಷ್ಟ ಇಲ್ಲ. ನೋಡೇ ಪಾರು, ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಮನೆ ಕಟ್ಟೋದಾಗಲಿ ಮದುವೆ ಮಾಡೋದಾಗಲಿ ಸಾಲ ಇಲ್ಲದೆ ಮಾಡೋಕ್ಕಾಗಲ್ಲ ಕಣೆ. ಹಾಗಂತ ನೀನೇನು ತುಂಬ ಯೋಚನೆ ಮಾಡಬೇಡ. ನನ್ನ ಮೈಯಲ್ಲಿ ಇನ್ನೂ ಶಕ್ತಿ ಇದೆ, ಕೈನಲ್ಲಿ ಕೆಲಸ ಇದೆ. ಅಲ್ಲದೆ ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಮಗಳ ಮದುವೆಗೆ ಅಂತ ಮಾಡೋ ಸಾಲ ಯಾವತ್ತೂ ತಂದೆಗೆ ಭಾರ ಆಗಲ್ಲ ಮಗಳೇ. ವೆಲ್ಕಮ್ ಮೇಡಮ್. ನಮಸ್ತೆ. ನೀವು ನಮ್ಮ ಶಾಪಿಗೆ ಬಂದಿದ್ದು ಸಾಕ್ಷಾತ್ ಅದೃಷ್ಟಲಕ್ಷ್ಮಿನೇ ಬಂದಂಗಾಯ್ತು. ಇಷ್ಟರಲ್ಲೇ ನನ್ನ 2ನೇ ಮಗನ ನಿಶ್ಚಿತಾರ್ಥ ಇದೆ. ಹೊಸ ಕಲೆಕ್ಷನ್ ಏನಾದರೂ ಬಂದಿದೆಯಾ? ಖಂಡಿತ ಬಂದಿದೆ, ಬನ್ನಿ. ಸೆಕೆಂಡ್ ಫ್ಲೋರಿಗೆ ಬನ್ನಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ. ಇಷ್ಟೊತ್ತಾದರೂ ಅಪ್ಪ ಬಂದಿಲ್ಲ, ಎಲ್ಲೋದ್ರೋ. ಈ ಗಣಿನಾದರೂ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು, ಟೈಮ್ ಪಾಸಾರೂ ಆಗ್ತಿತ್ತು. ಇವಾಗ ಬೇಜಾರಾಗ್ತಿದೆ.